शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ಎಲ್ಲ ಸಪ್ತರ್ಷಿಗಳಿಗೂ ನಮಸ್ಕಾರಗಳು. ಶ್ರೀ ಗಣೇಶಾಯ ನಮಃ. ಅಮರ ಗುರುಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, ವೆಲ್ಕಮ್ ಟು ಸತ್ಸಂಗ ಅಣ್ಣ. ಅಣ್ಣ, ನಿಮ್ಮ ಆಡಿಯೋ ಬರ್ತಾ ಇಲ್ಲ. ನೀವು ಹೆಡ್ಸೆಟ್ ನ ರಿಮೂವ್ ಮಾಡ್ಬಿಡಿ ಅಣ್ಣ. ಡೋಂಟ್ ವರಿ, ಹೆಡ್ಸೆಟ್ ನ ರಿಮೂವ್ ಮಾಡಿ. ಈಗ ಕೇಳಿಸ್ತದ? ಎಸ್ ಎಸ್ ಎಸ್. ನಮಸ್ಕಾರ ಎಲ್ಲರಿಗೂ. ವಿ ಕ್ಯಾನ್ ಗೋ ನಮಸ್ಕಾರ ಹೆಡ್. ಅಣ್ಣ, ವೆಲ್ಕಮ್ ಅಣ್ಣ. ಓಕೆ, ಈಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ದಲ್ಲಿ ನೀವು ವಿಡಿಯೋನಲ್ಲೇ ಕೈ ಎತ್ತಿದ್ರು ಪ್ರಶ್ನೆಯನ್ನ ಕೇಳ್ಬೋದು. ಇಲ್ಲ ಚಾಟ್ ಅಲ್ಲಿ ಬರೆದ್ರು ಕೂಡ ನಾನು ನಿಮ್ ಪರವಾಗಿ ಪ್ರಶ್ನೆ ಕೇಳ್ತೇನೆ. ಇಲ್ಲ ಅಂದ್ರೆ ಹ್ಯಾಂಡ್ ರೈಸ್ ಅಂತ ಒಂದು ಆಪ್ಷನ್ ಇರ್ತದೆ, ಅದನ್ನಾದ್ರೂ ಬಳಸಿ ನೀವು ಪ್ರಶ್ನೆಯನ್ನು ಕೇಳಬಹುದು. ಧನ್ಯವಾದಗಳು. ಅಣ್ಣ, ಇನ್ನು ಎಲ್ಲೂ ಯಾರ್ದು ಪ್ರಶ್ನೆ ಬಂದಿಲ್ಲ ಅಣ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ, ಇಲ್ಲದೆ ವಿಡಿಯೋದಲ್ಲಿ, ಇಲ್ಲದಿದ್ರೆ ಚಾಟ್ ಅಲ್ಲಾದ್ರೂ ಬರಿಬಹುದು. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ನಾನು ಮನೆಯೊತ್ತಿಗೆ ಬಂದು 4 ವಾರ ಆಯಿತು. ಪ್ರತಿದಿನ ಅಮರ ಧ್ಯಾನ 24 ನಿಮಿಷ ಮಾಡಿದ್ದೇನೆ. ಮುಂದೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನಾಳೆ ಮನೋತಿಗೆ ಬರ್ಲಿ ಅವರು. ಅಲ್ಲಿ ನಮ್ಮನ್ನು ಮೀಟ್ ಮಾಡಿ ಮುಂದೆ ಏನ್ ಮಾಡ್ಬೇಕಂತ ನಾವು ಅವ್ರಿಗೆ ತಿಳಿಸ್ತೀವಮ್ಮ. ಓಕೆ, ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ, ಇವರು ವಾಟ್ ಇಸ್ ದ ಅದು ಡಿಫರೆನ್ಸ್? ಮೊದಲು ಪವಿತ್ರ ಈ ಪ್ರಶ್ನೆ ಕೇಳಿದ್ದಾರೆ, ಇದಕ್ಕೆ ಕರೆಕ್ಟ್ ಉತ್ತರ ಕೊಡ್ಬೇಕು. ಉತ್ತರ ಕರೆಕ್ಟ್ ಆಗಿ ಬಂದಿದೆ, ಅದನ್ನ ಅವ್ರಿಗೆ ತಿಳಿಸ್ತೀವಿ ಅಂತ ಹೇಳಿ. ಓಕೆ, ಧನ್ಯವಾದಗಳಣ್ಣ. ಓಕೆ, ಇನ್ನೊಂದು, ಉಡುಪಿ ಕೃಷ್ಣ ಯಾಕೆ ನಾವು ಕಿಂಡಿಯಲ್ಲಿ ಮಾತ್ರ ನೋಡ್ಬೇಕು, ದಯವಿಟ್ಟು ತಿಳಿಸಿ ಅಂತ ಒಂದು ಅಕ್ಕ ಕೇಳಿದ್ದಾರೆ. ಹಾಗೆ ನಾನು ಹೇಳ್ತೀನಿ, ಅದು ಸರಿಯಾಗಿ ತಿಳ್ಕೊಂಡು ನಾವು ಆ ಸ್ಥಳ ಪುರಾವನ್ನು ತಿಳ್ಕೊಂಡು ನಾವು ಅದನ್ನ ಹೇಳ್ಬೇಕು. ಓಕೆ, ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ. ಬ್ರಹ್ಮ ಮತ್ತು ಪರಬ್ರಹ್ಮ ಅವರಲ್ಲಿ ವ್ಯತ್ಯಾಸ ಏನಂತ ಕೇಳಿದ್ದಾರೆ ಅಣ್ಣ. Parabrahma is the creator. Out of him has come all the creation. Out of him came Adishakti, and Adishakti created Chaturmukha Brahma. ಇದು ಯಾಕೆ ಪ್ರಶ್ನೆಗಳು ಇವ್ರು ಕೇಳ್ತಾರೆ ಅಂತ ಗೊತ್ತಿಲ್ಲ. ವೆಬ್ಸೈಟ್ ನಲ್ಲಿ ಎಲ್ಲ ಕೊಟ್ಟಿದ್ದೀವಿ. ಆಸ್ ದೆಮ್ ಟು ಗೋ ಅಂಡ್ ಸರ್ಚ್ ದಮ್. ಧನ್ಯವಾದಗಳಣ್ಣ. ಇನ್ನೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಅವರು ಡೆಲ್ಲಿಯಲ್ಲಿ ಇದಾರಂತೆ ಅಣ್ಣ. ನಾಳೆ ಬರ್ಲಿಕ್ಕೆ ಹೇಳಿದ್ರಲ್ಲ, 4 ವಾರ ಆಗಿದೆ ಧ್ಯಾನ ಮಾಡಿ ಅಂತ. ಅವ್ರಿಗೆ ಏನಾದ್ರು ಗೈಡ್ ಮಾಡಿ ಅಣ್ಣ. ಅವ್ರು ಇವಾಗ ಡೆಲ್ಲಿಯಲ್ಲಿ ಇದ್ದಾರಂತೆ. ಅವ್ರನ್ನ ಆಮೇಲೆ ನಾಳೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ 10 ಗಂಟೆ ಮೇಲೆ. ಓಕೆ ಅಣ್ಣ. ಹರ್ಷ ಅಣ್ಣ, ತಾವು ದಯವಿಟ್ಟು ಅಣ್ಣಗೆ ಕಾಲ್ ಮಾಡಿ. ಅವ್ರ ನಂಬರ್ ನಿಮ್ಗೆ ಸಿಗುತ್ತೆ ಎಲ್ಲಾ ಕಡೆ. ಯೂಟ್ಯೂಬ್ ಅಲ್ಲೂ ಚಾನೆಲ್ ಅಲ್ಲೂ ಇದೆ. ದಯವಿಟ್ಟು ತಗೊಂಡು ಅವ್ರಿಗೆ ಕಾಲ್ ಮಾಡಿ ಅಣ್ಣ. ಧನ್ಯವಾದಗಳು. ಈಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾರು ಪ್ರಶ್ನೆ ಇದ್ರೆ ಕೈ ಎತ್ತಿ.
ಸತ್ಸಂಗದ ಕೊನೆಗೆ ಪ್ರಶ್ನೆಯನ್ನು ಕೇಳ್ತೀರಿ. ಅಣ್ಣ ಒಂದು ಪ್ರಶ್ನೆ ಕೇಳಿದ್ದಾರೆ. ಐ ಆಮ್ ಡೂಯಿಂಗ್ ಮೆಡಿಟೇಷನ್ ಸಿಟ್ಟಿಂಗ್ ಆನ್ ಎ ಪಿಲ್ಲೋ ಅಂತ ಕೇಳಿದ್ದಾರೆ. ಇದು ಓಕೆನಾ ಅಂತ ಕೇಳಿದ್ದಾರೆ. ಆತರ ಮಾಡ್ಬೋದು. ಮಾಡ್ಬೋದು. The only condition is the back should be straight, the spinal cord should be straight, and the neck should be straight. ಧನ್ಯವಾದಗಳಣ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ವಿಡಿಯೋದಲ್ಲಿ ಕೈ ಎತ್ತಿ. ಅಕ್ಕ ಮಾತಾಡಿ ಅಕ್ಕ. ಜಯಲಕ್ಷ್ಮಿ ಅಕ್ಕ. ನಮಸ್ಕಾರ ಅಣ್ಣ. ಶ್ರೀ ಕೃಷ್ಣ. ನಮಸ್ಕಾರ ಅಮ್ಮ. ಇದು ನವರಾತ್ರಿಯಲ್ಲಿ ದೀಪ ಹಚ್ತಾರೆ. ಒಂದು ದೊಡ್ಡ ದೀಪ ಹಚ್ಚಿ 9 ದಿನ ಆರ್ದಂಗೆ ನೋಡ್ಕೊಂಡು ಅದನ್ನ ಪೂಜೆ ಮಾಡ್ತಾರೆ. ಅದು ಸರಿಯಾದ ರೀತಿಯಿಂದ ಮಾಡೋದು ಅಥವಾ ಮಾಡ್ಬೋದು ಅಂತ ಕೇಳಿದ್ವಿ. ಅಮ್ಮ, ಅವ್ರವ್ರ ಮನೋಭಾವನೆ ಹೆಂಗ್ ಸಂಕಲ್ಪ ಮಾಡ್ಕೊಂತಾರೋ ಆ ತರ ಮಾಡ್ಬೋದಮ್ಮ. ಅದು ದೀಪ ಹಚ್ಚೋದ್ರಿಂದ ಏನ್ ತೊಂದ್ರೆ ಇಲ್ಲ. ಏನು ಅದು ಒಂದು ತೊಂದ್ರೆ ಮಣ್ಣಿನ ದೀಪ 9 ದಿನ ಮೊದಲನೇ ದಿನ ಹಚ್ಚಿದ್ರೆ 9 ದಿನವರೆಗೂ ಆರ್ದಾಗೆ ನೋಡ್ಕೊಂಡು ದೀಪನ ಪೂಜೆ ಮಾಡ್ತಾರೆ. ಮಾಡ್ಬೋದು. ಏನ್ ತೊಂದ್ರೆ ಇಲ್ಲ. ಭಕ್ತಿಯಿಂದ ಮಾಡಿ ಆ ತಾಯಿ ಸ್ವೀಕರಿಸ್ತಾಳೆ. ಅಣ್ಣ, ಖಂಡಿತ. ಪ್ರಶ್ನೆ ಕೇಳ್ಬೇಕಿತ್ತು. ಇವಾಗ ಈ ಆಧ್ಯಾತ್ಮಿಕ ಲೈನ್ ಹೇಗೆ ಅಂದ್ರೆ ನನಗಾಗ್ತಿರೋ ಎಕ್ಸ್ಪೀರಿಯನ್ಸು, ಸ್ವಲ್ಪ ದಿನ ದೇವರು ಧ್ಯಾನ ಅದೆಲ್ಲ ಆತರನೇ ಇರ್ತೀನಿ, ಹೋಗ್ತಾ ಇರುತ್ತೆ ಲೈಫು. ಸಡನ್ ಆಗಿ ಏನೋ ಒಂದು ಡ್ರಾಪ್ ಆಗುತ್ತೆ. ಮಾಡೋದು ಹೆಣ್ಮಕ್ಳದು ರೀಸನ್ಸ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸೊ ಗ್ಯಾಪ್ ಆಗುತ್ತೆ. ಆ ಗ್ಯಾಪ್ ಆದ್ಮೇಲೆ ಈ ಲೌಕಿಕ ಪ್ರಪಂಚದ ತುಂಬಾ ಬೇಗ ಅಂಟ್ಕೊಳ್ಳುತ್ತೆ ನಮ್ಗೆ, ಯಾವ್ದೇ ವಿಷಯ ಇರ್ಬೋದು. ಅವಾಗ ಹೋಗ್ತಾ ಹೋಗ್ತಾ ಹಳೇದು ಈ ಆಧ್ಯಾತ್ಮಿಕ ಲೈನ್ ನ ಅಯ್ಯೋ ಯಾಕೆ ಬಿಡಪ್ಪ ಅದೆಲ್ಲ ಮಾಡೋದು, ಇರೋದು ಒಂದ್ ಲೈಫ್ ಹೆಂಗೋ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗೋಣ ಅನ್ನೋ ತರ ನನಗೆ ಪರ್ಸನಲ್ ಆಗಿ ಒಂದೊಂದ್ಸರಿ ಆತರ ಆಗತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಅದೇನ್ ದೇವ್ರ ಏನು ಆತರ ನಮ್ಗೇನ ಕಷ್ಟ ಬಂದ್ರೆ ಮಾತ್ರ ದೇವ್ರನ್ನ ನೆನೆಯೋದ, ಇಲ್ಲಾಂದ್ರೆ ನೆನಿಬಾರ್ದ? ಯಾಕೆ ಮೈಂಡ್ ಹಿಂಗ್ ಓಡುತ್ತೆ ಅಂತ ಕೇಳ್ಬೇಕಿತ್ತ? ಅದು ನಿಮ್ ಪರ್ಸನಲ್ ಪ್ರಾಬ್ಲಮ್. ಅದು ನೀವು ಅದರಿಂದ ಆಚೆ ಬರ್ಬೇಕು. ಯು ಹ್ಯಾವ್ ಟು ಯೂಸ್ ಯುವರ್ ವಿಲ್ ಪವರ್, ಮನೋಬಲ, ಆತ್ಮಬಲ ಎಲ್ಲ ಯೂಸ್ ಮಾಡ್ಕೊಂಡು ಯು ಹ್ಯಾವ್ ಟು ಬಿ ಸ್ಟಡಿ, ಕಮಿಟೆಡ್, ಫಾಲೋ ಮಾಡ್ಬೇಕು ಪರ್ಫೆಕ್ಟ್ ಆಗಿ. ಏನೇ ಮೆಟೀರಿಯಲ್ ಪ್ರಾಬ್ಲಮ್ಸ್ ಬಂದ್ರೇನು ಯು ವಿಲ್ ಹ್ಯಾವ್ ಟು ಫೇಸ್ ಇಟ್. ಯು ಸರೆಂಡರ್ ಟು ಶ್ರೀ ಕೃಷ್ಣ ಆರ್ ಗುರು ಅಮರ. ಯು ವಿಲ್ ಸಿ ದಟ್ ಯು ವಿಲ್ ಓವರ್ಕಮ್ ಆಲ್ ದೀಸ್ ನೆಗೆಟಿವ್ ಆಟಿಟ್ಯೂಡ್ಸ್. ನೀವು ಅದನ್ನ ಬಿಟ್ಬಿಟ್ಟು ಆ ಸಮಯದಲ್ಲಿ ನೀವೇನ್ ಮಾಡ್ತೀರಾ, ಆ ಮೆಟೀರಿಯಲ್ ಆಕ್ಟಿವಿಟಿಗೆ ಅದಕ್ಕೆ ಥಿಂಕ್ ಮಾಡಕ್ ಶುರು ಮಾಡ್ತೀರಾ, ಯೋಚನೆ ಮಾಡ್ತೀರಾ, ಸಿಕ್ಕಾಕೊಳ್ತೀರಾ. ಆ ಸಮಯದಲ್ಲಿ ನೀವೇನ್ ಮಾಡ್ಬೇಕು, ಯು ಶುಡ್ ಯೂಸ್ ಯರ್ ಹೃದಯದಿಂದ ಅಮರ ಗುರುವನ್ನು ಸ್ಮರಣೆ ಮಾಡಿ, ಇಲ್ಲ ಶ್ರೀ ಕೃಷ್ಣನ ಸ್ಮರಣೆ ಮಾಡಿ. ಆವಾಗ ಏನಾಗ್ತದೆ, ಯು ವಿಲ್ ಓವರ್ಕಮ್ ಇಟ್. ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ನಾವು. ಒಂದು ಅವೇರ್ನೆಸ್ ಇರಬೇಕು, ವೆದರ್ ಗುಡ್ ಟೈಮ್ಸ್ ಆರ್ ಬ್ಯಾಡ್ ಟೈಮ್ಸ್, ಗುರು ಅಮರ ಇಸ್ ದೇರ್ ಆಲ್ವೇಸ್ caring for you, and Sri Krishna is always there to receive you. ಇದನ್ನ ನೀವು ಕಲ್ಟಿವೇಟ್ ಮಾಡ್ಕೊಂಡ್ರೆ ಯು ವಿಲ್ ಬಿ ಸೇಲಿಂಗ್ ಅಷ್ಟೇ, ಬೇರೆ ಇವಾಗ ಸಿ ಕ್ರಾಸ್, ಇವಾಗ ಒಂದು ರಿವರ್ ಕ್ರಾಸ್ ಮಾಡ್ಬೇಕು. ನೀವು ಮಾಡ್ಬೇಕಂದ್ರೆ ಏನಾಗ್ತದೆ, ಬೋಟ್ ಮೇಲೆ ಕೂತ್ಕೊಳ್ತೀರಾ, ಅವಾಗ ಏನಾಗ್ತದೆ, ತಡೆ ಇದ್ದೇ ಇರ್ತದೆ ನಿಮ್ಗೆ ಅಲ್ವಾ. ಬಟ್ ಇನ್ ಸ್ಪೈಟ್ ಆಫ್ ಇಟ್ ಯು ಕ್ರಾಸ್ ಅಂಡ್ ಯು ಗೋ ಟು ದ ಅದರ್ ಬ್ಯಾಂಕ್. ಆ ತರ ಒಂದು ಕಮಿಟ್ಮೆಂಟ್. ರಾಧಾಷ್ಟಮಿಯಲ್ಲಿ ಒಂದು ಚಿಕ್ಕ ಉದಾಹರಣೆ ಹೇಳಿದ್ವಿ. ರಾಧಾ ವಾಸ್ ಸಿಟ್ಟಿಂಗ್ ಆನ್ ದ ಬ್ಯಾಂಕ್ ಆಫ್ ದ ಯಮುನಾ
and always thinking of Sri Krishna. Then some sannyasis came and it was late. The boatmen have already gone to the other bank. So they requested Radha that we have to go. We have got a commitment. We have to be there, anta. Because tomorrow we have to do some spiritual work. Radha says, don't worry. You take the name of Sri Krishna and you walk over the river. Anತಾರೆ. ಅವರು no, it is not possible. How is it ಅಂತ ಹೇಳ್ತಾರೆ. You come with me and she follows, telling Sri Krishna, Sri Krishna, Sri Krishna, and she walks over the river. So ಇವರು ಆ ರಾಧೆನ ಹಿಂದೆ ಫಾಲೋ ಮಾಡ್ತಾರೆ. They come out of the other side of the bank and she walks back to the other side. So this is how it is. ಆ ಒಂದು ಭಕ್ತಿ ಇರಬೇಕು, ಆ ಒಂದು ಶ್ರದ್ಧೆ ಇರಬೇಕು. ನೀವು ಅದನ್ನೆಲ್ಲ ಬಿಟ್ಬಿಡ್ತೀರಾ ನೀವು? ಅರ್ಥ ಮಾಡ್ಕೊಳ್ಳಿ ಜೀವನ. This is not life. Life is entirely different. The purpose is different. ಧನ್ಯವಾದ ಅಣ್ಣ. ಥ್ಯಾಂಕ್ಸ್ ಅಣ್ಣ ಮುಂದಿನ ಪ್ರಶ್ನೆ. ನಮಸ್ಕಾರ ಸತೀಶ್ ಅಣ್ಣ. ಮುತ್ತೈದೆ ಸಾವು ಆಗೋದು ಬಹಳ ಪುಣ್ಯನ ಅಣ್ಣ ಅಥವಾ ಅದು ಒಳ್ಳೆಯ ಕರ್ಮದ ಫಲನ ಅಂತ ಕೇಳಿದ್ದಾರೆ. ಅದು ಒಳ್ಳೆ ಕರ್ಮದ ಫಲ. ತುಂಬಾ ಅದೃಷ್ಟವಂತರು ಅವರು ಆ ತರ ಹೋಗೋದು. ಬಿಕಾಸ್ ಲಿವಿಂಗ್ ಆಸ್ ಎ ಸಿಂಗಲ್ ವುಮೆನ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ನೌ ಡೇಸ್. As long as the partner is there, he will take care of her good and bad, alva. So when she becomes alone, it will be a very difficult life. So it is better to go as a muttaidu. ಅದು ಒಂದು ಭಾಗ್ಯ ಅದು. ಧನ್ಯವಾದಗಳಣ್ಣ. ಅಣ್ಣ ಮುಂದಿನ ಪ್ರಶ್ನೆ ಒಂದು ಅಕ್ಕ ಕೇಳಿದ್ದಾರೆ. ಸೋ ಮೆನಿ ಟೈಮ್ಸ್ ಐ ಆಮ್ ಸಿಟ್ಟಿಂಗ್ ಮೆಡಿಟೇಷನ್ ಬಟ್ ನಾಟ್ ಫೋಕಸ್ಡ್. ವೈ ಪ್ಲೀಸ್ ಹೌ ಟು ಡೂ ದಿಸ್ ಅಂತ ಕೇಳಿದ್ದಾರೆ. ಇವಾಗ ಜಯಲಕ್ಷ್ಮಿಗೆ ಐ ಆನ್ಸರ್ಡ್ ಮಾ. The same thing this person has to follow. ಓಕೆ ಅಣ್ಣ, ಇನ್ನೊಂದು ಅಣ್ಣ ಕೇಳಿದ್ದಾರೆ. ಯಾವ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಬೆಂಗಳೂರಿನಲ್ಲಿ ಒಳ್ಳೇದು ಟು ಡೂ ಪ್ರದಕ್ಷಿಣಾ ಫಾರ್ ಕಾಲ ಸರ್ಪದೋಷ? ಇದು ಹಲ್ಸೂರಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆಮ್ಮ, ಅದೊಂದು ಇದೆ. ಆಮೇಲೆ ಸುಬ್ರಹ್ಮಣ್ಯಪುರದಲ್ಲಿ ಹೈಲ್ ಮೇಲೆ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಯಾವ್ದಾವ್ದು ಎರಡನಲ್ಲಿ ಅವ್ರು ಚೂಸ್ ಮಾಡ್ಕೋಬಹುದು. ಓಕೆ, ಇದು ತುಂಬಾ ಹಳೇದು ಹಲ್ಸೂರಿನಲ್ಲಿ ಇರೋದು. ಧನ್ಯವಾದಗಳಣ್ಣ. ಈಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾರು ಪ್ರಶ್ನೆ ಇದ್ರೆ ವಿಡಿಯೋ ಆನ್ ಮಾಡಿ ಕೈ ಎತ್ತಿ, ಇಲ್ಲ ಚಾಟ್ ಅಲ್ಲಿ ಆದ್ರೂ ಪ್ರಶ್ನೆಯನ್ನು ಕೇಳಿ. ಅಣ್ಣ ಮಾತಾಡಿ. ನೀವು ನೇಮ್ ಕೊಟ್ಟಿಲ್ಲ, ನಿಮ್ ಮೊಬೈಲ್ ನೇಮ್ ಮಾತ್ರ ಬರ್ತಾ ಇದೆ. ಮಾತಾಡಿ ಅಣ್ಣ. ಅಣ್ಣ ಹರೀಶ್ ಅಣ್ಣ ನಮಸ್ತೆ. ನಮಸ್ಕಾರ, ಹೇಳಿ. ಹಾ ಅಣ್ಣ, ಈಗ ಎಲ್ರು ಈಗ ಮನೆಯಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ವಿ, ಮೆಡಿಟೇಷನ್ ಮಾಡ್ತಾ ಇದ್ವಿ ಅಂದ್ರೆ ಆರ್ಥಿಕವಾಗಿ ಸದೃಢ ಇಲ್ಲ ಅಂದ್ರೆ ಹೆಂಡತಿಯರು ಸಹ ಸಪೋರ್ಟ್ ಮಾಡಲ್ಲ. ತಪ್ಪು ತಿಳ್ಕೊಬೇಡಿ, ಸಪೋರ್ಟ್ ಮಾಡಲ್ಲ. ಅದಕ್ಕೊಂಚೂರು ಆರ್ಥಿಕವಾಗಿ ಸದೃಢ ಆಗಕ್ಕೆ ಏನಾದ್ರೂ ನನಗೆ ಸ್ವಲ್ಪ ಮಾರ್ಗದರ್ಶನ ಬೇಕು. ಅಂದ್ರೆ ಮೆಟೀರಿಯಲಿ ಯು ವಾಂಟ್ ಸಮ್ ಹೆಲ್ಪ್, ಹ್ಞೂ ಸಮ್ ಲಿಫ್ಟ್ ಇನ್ ಯುವರ್ ಲೈಫ್, ಕನ್ನಡ ಅಣ್ಣ ಅಲ್ವಾ? ಅಲ್ಲ, ಮೆಟೀರಿಯಲ್ ಆಗಿ ನಿಮ್ಗೆ ಸ್ವಲ್ಪ ಮೊದ್ಲು ಆರ್ಥಿಕವಾಗಿ ಒಂಚೂರು ಋಣಬಾಧೆ ಜಾಸ್ತಿ ಇದೆ ಅಣ್ಣ. ಅದೊಂಚೂರು ಸರಿ ಮಾಡ್ಕೊಳಕ್ಕೆ ನನಗೊಂದು ಬೇಗ ದಾರಿ ಬೇಕಾಗಿದೆ ಅಷ್ಟೇ. ಅದಕ್ಕೇನ್ ಮಾಡ್ಬೇಕು, ನೀವು ಮಂಗಳವಾರ ಶುಕ್ರವಾರ ಏನ್ ಮಾಡಿ, ಹಸುಗೆ ಏನಾದ್ರು ತಿನ್ಸಿ 2 ಕೈನಲ್ಲಿ, ಬಾಳೆಹಣ್ಣು, ಇಡ್ಲಿನೋ, ಚಪಾತಿ ಏನೋ, ಗೋಧಿ ಬೆಲ್ಲ ಕೈ ಬೇಕು, 3 ಪ್ರದಕ್ಷಿಣೆ ಮಾಡ್ಬೇಕು. ಶುಕ್ರವಾರ ಇದು ಕೃಷ್ಣಂದು ಹಾಕೊಂಡಿದ್ದೇನೆ ಅಣ್ಣ ಅಂಗಡಿಯಲ್ಲಿ. ಆಮೇಲೆ ಶುಕ್ರವಾರ ಹಸುಗೆ ತಟ್ಟೆಯಲ್ಲಿ ತಿನ್ನಿಸ್ತಾ ಇದ್ದೆ. ಬೆಲ್ಲ ಹಾಕಿ ತಿನ್ಸಾ ಕೇಳಿದ್ರಿ, ಬೆಲ್ಲ ಹಾಕಿ ತಿನ್ನಿಸ್ತಾ ಇದ್ದೀನಿ 2 ತಿಂಗಳಿಂದ. ಇದು ಮಂಗಳವಾರ ಮಾಡಿ, ಆಮೇಲೆ ಏನ್ ಮಾಡಿ, ಇದು ನಮ್ಮ ಪ್ರಾತಸ್ಮರಣೆ ಬುಕ್ ಕೊಟ್ಟಿದ್ವಲ್ಲ, ಅದ್ನಲ್ಲಿ ಹಿಂದ್ಗಡೆ ಧನಲಕ್ಷ್ಮಿ ಸ್ತೋತ್ರ ಇದೆ. ಅದನ್ನು ಡೈಲಿ ಸತಿ ಹೇಳಿ, ಮಂಗಳವಾರ ಶುಕ್ರವಾರ 21 ಟೈಮ್ಸ್ ಹೇಳ್ಬಿಟ್ಟು ಕೊನೆಯಲ್ಲಿ ಆ ತಾಯಿನ ಕೇಳ್ಕೊಳ್ಳಿ, ಪ್ಲೀಸ್ ಬ್ಲೆಸ್ ಮೀ ವಿತ್ ಬೋತ್ ಮೆಟೀರಿಯಲ್ ವೆಲ್ತ್ ಅಂಡ್ ಪ್ರಾಸ್ಪರಿಟಿ, ಸ್ಪಿರಿಚುವಲ್ ವೆಲ್ತ್ ಅಂಡ್ ಪ್ರಾಸ್ಪರಿಟಿ ಅಂತ
ಇದು ಎರಡು ಕೇಳ್ಕೊಂಡ್ರೆ ನಿಮ್ಗೆ ಎರಡು ಆ ತಾಯಿ ನಿಮ್ಗೆ ಅನುಗ್ರಹ ಮಾಡ್ತಾಳೆ. ಇದು ಮಾಡಿ ಇದು. ಸರಿ. ಆಮೇಲೆ ಈಶ್ವರನ ದೇವಸ್ಥಾನ ನಿಮ್ ಮನೆ ಪಕ್ಕದಲ್ಲಿ ಇದ್ರೆ ಹೋಗಿ, ಅಲ್ಲಿ ವಿಲ್ವ ವೃಕ್ಷ ಇರ್ತದೆ, ಎಲ್ಲಾ ದೇವಸ್ಥಾನ ಇರ್ತದೆ. ಹ್ಮ್. ಆ ವಿಲ್ವ ವೃಕ್ಷವನ್ನು 21 ಸತಿ ರಾಮ ರಾಮ ಅಂತ ಹೇಳಿ ಪ್ರದಕ್ಷಿಣೆ ಮಾಡಿ, ಆಮೇಲೆ ಅದು ಮಹಾಲಕ್ಷ್ಮಿ ಸ್ವರೂಪ ಆ ವಿಲ್ವ ವೃಕ್ಷ, ಬೇಡ್ಕೊಳ್ಳಿ, ಆ ತಾಯಿ ನಿಮ್ಗೆ ಅನುಗ್ರಹ ಮಾಡ್ತಾಳೆ. ಇಷ್ಟು ಈ ಮೂರು ಹಿತ್ಲಲ್ಲೇ ಮಾಡಿ. ಇದೆ ಅಣ್ಣ. ಬಿಲ್ವ ವೃಕ್ಷ ಹ? ಹಿತ್ಲಲ್ಲೇ ಇದೆ ಅಣ್ಣ. ಬಿಲ್ವ ವೃಕ್ಷ ಗಿಡ ಹಿತ್ಲಲ್ಲೇ ಇದೆ. ಅಂದ್ರೆ ಮನೆ ಹಿತ್ಲಲ್ಲೇ ಇದೆ ಬಿಲ್ವ ವೃಕ್ಷ ಗಿಡ. ಅಲ್ಲೇ ಪ್ರದಕ್ಷಿಣೆ ಮಾಡಿ, ಹಾ, ಆಯ್ತು. ಅಲ್ಲೇ 21 ಸತಿ ಪ್ರದಕ್ಷಿಣೆ ಮಾಡಿ ಆ ವೃಕ್ಷಕ್ಕೆ ನಮಸ್ಕಾರ ಮಾಡಿ ಮನಸ್ಸಾರ ಬೇಡ್ಕೊಳ್ಳಿ. ಇವಾಗ ನಾನೇನ್ ಹೇಳಿದ್ನೋ ಈ ಮೂರು ಮಾಡಿ, ಏನೇ ಮಾಡ್ದೇನೋ ಶ್ರದ್ಧಾ ಭಕ್ತಿಯಿಂದ ಮಾಡ್ಬೇಕು. ಸುಮ್ನೆ ಹೇಳಿದ್ವಿ ಅಂತ ಮಾಡಬಾರ್ದು. ಇಟ್ ಶುಡ್ ಕಮ್ ಫ್ರಮ್ ಯುವರ್ ಹಾರ್ಟ್. ಆವಾಗ ನಿಮ್ಗೆ ನಿಮ್ಮ ಇದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಆಯ್ತು ಅಣ್ಣ. ಕೃಷ್ಣಾರ್ಪಣ. ನಮಸ್ಕಾರಪ್ಪ. ನಮಸ್ತೆ ಅಣ್ಣ. ನಮಸ್ತೆ. ಶಂಕರಪ್ಪ ಅಣ್ಣ. ನಮಸ್ಕಾರ ಸತೀಶ್ ಅಣ್ಣ, ನಮಸ್ಕಾರ. ನಮಸ್ಕಾರ ಅಣ್ಣ. ಹೇಳಿ. ಹ್ಮ್. ಏನಿಲ್ಲಣ್ಣ, ಇದ್ರಲ್ಲಿ ಯಾವ್ದು ಮೊನ್ನೆ ಹೋದ್ ಭಾನುವಾರ ನಾನು ಇದಕ್ ಹೋಗಿದ್ದೆ, ಶಿವಧಾಮಕ್ಕೆ. ಅಲ್ಲಿ ಹಾ, ಹಾ. ಬಹಳ ಆನಂದ ಆಯ್ತು. ಅದ್ರಲ್ಲಿ ಇರ್ತಕ್ಕಂಥ ಎನರ್ಜಿ ಬಗ್ಗೆ ನನಗೆ ಸ್ವಲ್ಪ ಅರಿವಾಯ್ತು. ಪ್ರತಿನಿತ್ಯ ನಾ ಅಲ್ಲಿ ಫೋಟೋ ತಕೊಂಡ್ಬಂದಿದ್ದೀನಿ. ಆ ಫೋಟೋದ ಮುಂದ್ಗಡೆ ಅದನ್ನ ನಾ ಕೂತ್ಕೊಂಡು ನಾನು ಧ್ಯಾನ ಮಾಡ್ಬೇಕಾದ್ರೂ ಕೂಡ ನೋಡ್ತೀನಿ. ಅದನ್ನ ನೋಡ್ಬಿಟ್ಟು ಧ್ಯಾನ ಮಾಡ್ತೀನಿ. ಏನೋ ಒಂಥರ ಮನಸ್ಸಿಗೆ ಆನಂದ, ಉಲ್ಲಾಸ ಅಂತ ಹೇಳ್ತಾರಲ್ವಾ, ಆ ರೀತಿ ಚೈತನ್ಯ ಇದೆ. ನಾನ್ ಪ್ರಿಡಿಕ್ಷನ್ ಏನ್ ಕೊಡ್ತಾ ಇದ್ದೀನಿ, ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ ನೀವು ಹೇಳಿದ್ದು 100% ಸತ್ಯ ಅಂತ ಹೇಳ್ತಾ ಇದ್ದಾರೆ. ಈಗ ಶಿವಧಾಮಕ್ಕೆ ಹೋಗಿ ಒಳ್ಳೇದು. ಬಂದ್ಮೇಲೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಆಶೀರ್ವಾದ, ಮಾರ್ಗದರ್ಶನದಿಂದ ಒಳ್ಳೆ ಒಂದು ಇದು ಅನುಕೂಲ ಆಗ್ತಾ ಇದೆ ಅಣ್ಣ. ಆದಷ್ಟು ಬೇಗ ಅವಾಗ ಮತ್ತೆ ನಾನು ಹೇಳಿ ಅಂತ. ಅವಾಗ ಹೋಗ್ ಬನ್ನಿ ಶಿವಧಾಮಕ್ಕೆ. ಅಲ್ಲಿ ಸಾಕ್ಷಾತ್ ಆಯ್ತು ಆಯ್ತು. ಎನರ್ಜಿ ಅದನ್ನ ನೀವು ಇಂಟೇಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ರಿಡಿಕ್ಷನ್ಗೆ ಅದು ಸಹಾಯ ಆಗ್ತದೆ ತುಂಬಾ. ಆಮೇಲೆ ನನಗೆ ಯಾಕೋ ಮತ್ತೊಂದ್ಸರಿ ಹಂಬಲ ಬಹಳ ಆಗ್ತಾ ಇದೆ. ಮನೋವತಿಗೆ ಬಂದು ನಾನು ಸಿದ್ದಪ್ಪಾಜಿ ಇನ್ನೊಂದ್ಸರಿ ಭೇಟಿ ಆಗ್ಬೇಕಂತ ಏನೋ ಮನಸ್ಸು ಬಹಳ ಹರಿತಾ ಇದೆ. ಮಾಡಿ. ತೊಂದ್ರೆ ಇಲ್ಲ, ಈ ವಾರ ಬರ್ಬೇಕಂತ ಮಾಡಿದ್ದೆ ಅಣ್ಣ. ನಾನು ಇವತ್ತು ಬೆಂಗಳೂರಲ್ಲಿ ಇರ್ಬೇಕಾಗಿತ್ತು. ಈ ಹಬ್ಬ ಮನೆಯಲ್ಲೆಲ್ಲ ಏನ್ ಹೇಳಿದ್ರು, ಹಬ್ಬ ಆಗಿಂದ ಹೋಗಪ್ಪ, ಈಗ ಯಾಕೆ ಹೋಗ್ತೀಯ ಅಂದ್ರು. ಮತ್ತೆ ಸರಿ, ಮಕ್ಕಳೆಲ್ಲ next ರಿಕ್ವೆಸ್ಟ್ ಮಾಡ್ಕೊಂಡಿಂದೆ ನೆಕ್ಸ್ಟ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. next week ಬನ್ನಿ. ಆಯ್ತು, ಬನ್ನಿ. ನಮಸ್ಕಾರ ಶಂಕರ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ತೆ ಅಣ್ಣ. ಒಂದ್ ಪ್ರಶ್ನೆ ಇದೆ. ನಮಸ್ಕಾರ ಸತೀಶ್ ಅಣ್ಣ. ಬಿಲ್ವ ಪತ್ರೆ ಮರ ಮತ್ತೆ ಬನ್ನಿ ಮರ ಮನೆಯ ತೋಟದಲ್ಲಿ ಇದ್ರೆ ಒಳ್ಳೇದಾ ಅಂತ ಕೇಳಿದ್ದಾರೆ. ತುಂಬಾ ಒಳ್ಳೇದಮ್ಮ. ಆ ಬೆಲ್ಲ ಪತ್ರಕ್ಕೆ, ಬನ್ನಿ ಮರಕ್ಕೆ ದಿನ ಅರ್ಶಿನ ನೀರು ಹಾಕಿ ಸೇವೆ ಮಾಡ್ಲಿ, ಅವ್ರಿಗೆ ಒಳ್ಳೇದಾಗ್ತದೆ. ಆ ಬಿಲ್ವ ಮರ ಇರೋದ್ರಿಂದ ತುಂಬಾ ಒಳ್ಳೇದು. ಮಹಾಲಕ್ಷ್ಮಿ ಸ್ವರೂಪ. ಡೈಲಿ 21 ಸತಿ ರಾಮ ರಾಮ ಅಂತ ಹೇಳಿ ಸುತ್ತಲಿ ಶ್ರದ್ಧೆ ಭಕ್ತಿಯಿಂದ. ಬನ್ನಿ ಮರಕ್ಕೂ ಓಂ ನಮೋ ನಾರಾಯಣ ಅಂತ ಹೇಳಿ ಸುತ್ತಲಿ. ಆ ಬನ್ನಿ ಮರ ಅವ್ರ ಮನೆಗೆ ರಕ್ಷಾ ಕೊಡ್ತದೆ. ಹೆಂಗೆ ಪಾಂಡವರು ಅಸ್ತ್ರಗಳು ಅವ್ರು ಇಟ್ಬಿಟ್ಟು ಹೋದ್ರೋ ರಕ್ಷವಾಗಿ ಇರ್ಲಿ ಅಂತ 14 years ಅದು ಕಾಪಾಡ್ತು. ಅದೇ ತರ ಆ ಮನೆಯನ್ನು ಆ ಬನ್ನಿ ಶ್ರಮೆ ಮರ ಅವ್ರ ಮನೆಯನ್ನು ಕಾಪಾಡ್ತದೆ ಫ್ರಮ್ ಆಲ್ ನೆಗೆಟಿವ್ ಫೋರ್ಸಸ್. ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾರು ಪ್ರಶ್ನೆ ಇದ್ರೆ ಕೈ ಎತ್ತಿ ವಿಡಿಯೋದಲ್ಲಿ. ಅರ್ಜುನ್ ಅಣ್ಣ ಅನ್ಮ್ಯೂಟ್ ಮಾಡಿ ಅಣ್ಣ. ಹಲೋ ಸರ್, ನಮಸ್ತೆ. ಹೇಳಿ. ಸರ್, ಈಗ ನಾವು ವಿಚ್ ಕ್ರಾಫ್ಟ್ ಅಥವಾ ಬ್ಲಾಕ್ ಮ್ಯಾಜಿಕ್ ಅಥವಾ ನೆಗೆಟಿವ್ ಎನರ್ಜಿ ಅಂತ ನಾವೇನ್ ಕರಿತೀವಿ, ಅದರಿಂದ ನಿಜವಾಗ್ಲೂ ಒಬ್ಬ ಮನುಷ್ಯ ಅದನ್ನ ಮೀಡಿಯಂ ಆಗಿ ಇಟ್ಕೊಂಡು ಇನ್ನೊಬ್ಬರಿಗೆ ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡೋಕೆ ಅದು ಪಾಸಿಬಲ್ ಇದೆಯಾ ಸರ್, ಅಥವಾ ಇಟ್ಸ್ ಜಸ್ಟ್ ಮಿತ್ ಅಂತೀರಾ? ಇಲ್ಲ, ಇಟ್ ಈಸ್ ಎಕ್ಸಿಸ್ಟಿಂಗ್ ವೆರಿ ಮಚ್. ಇಟ್ ಈಸ್ ದೇರ್. ಸೊ ಟು ಓವರ್ಕಮ್ ದೀಸ್ ಥಿಂಗ್ಸ್, ಇಫ್ ಇನ್ ಕೇಸ್ ಯುವರ್ ಎಕ್ಸ್ಪೀರಿಯನ್ಸಿಂಗ್, ಅದು ನೀವು ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು. ಆಮೇಲೆ ನೀವೇನ್ ಹೇಳ್ತೀರಿ ಗುರುಗಳನ್ನ ಧ್ಯಾನ ಅದು ಟು ಓವರ್ಕಮ್ ಇಟ್, ಯು ವಿಲ್ ಹ್ಯಾವ್ ಟು ಬಿಲೀವ್ ಯುವರ್ ಗುರು, and you will have to request him to protect you, and you will have to surrender to Sri Krishna unconditionally with Shraddha Bhakti. You pray to him. He will protect you and show you a way how to come over it, if at all you have got any negative effect. Okay sir, thank you. Okay, namaskar.
ಧನ್ಯವಾದಗಳು. ಸಾಧ್ಯವಾಗಿ ಹೇಳಿ ಪವಿತ್ರ. ಇಲ್ಲ ಅಣ್ಣ ಏನೋ ಹೇಳ್ತಾ ಇದ್ರಿ, ದಯವಿಟ್ಟು ಹೇಳಿ ಅಣ್ಣ. ಸಾಧ್ಯವಾಗಿ ಏನ್ ಮಾಡ್ತಾರೆ, ಈ ನೆಗೆಟಿವ್ ಇದನ್ನ ಪೌರ್ಣಮಿ ಅಮಾವಾಸ್ಯದಲ್ಲಿ ಈ 3 ರೋಡ್ ಕ್ರಾಸ್ ಆಗ್ತದಲ್ಲ, ಅಲ್ಲಿ ಮೊಟ್ಟೆ ಇಲ್ಲಾಂದ್ರೆ ಈ ಲೆಮನ್ ಇದು ಪ್ರಕರಣೆ ಮಾಡಿ ಹಾಕ್ತಾರೆ. ಅದನ್ನ ಗೊತ್ತಿಲ್ಲದೆ ಯಾರು ದಾಟ್ತಾರೋ, ಅದು ಯಾವ ರಾಶಿಗೆ ಮಾಡ್ತಾರೋ ಇವ್ರ ರಾಶಿ ಅದೇ ಇದ್ರೆ ಇವ್ರಿಗೆ ಅದು ಅಂಟ್ಕೊಂಡ್ ಬಿಡ್ತದೆ. ದಿಸ್ ಇಸ್ ಹೌ ಸರ್ಟನ್ ಟೈಮ್ಸ್ ಜನರಲಿ ನೆಗೆಟಿವ್ ಆಸ್ಪೆಕ್ಟ್ ಚೇಷ್ಟೆ ಬಂದು ಇವ್ರಿಗೆ ಎಫೆಕ್ಟ್ ಆಗೋದು. ಅದಕ್ಕೆ ಹೇಳೋದು, ಆಫ್ಟರ್ 6 o'clock ಡೋಂಟ್ ಗೋ ಔಟ್, ಬಿಕಾಸ್ ಲಾಟ್ ಆಫ್ ದಿಸ್ ಆಕ್ಟಿವಿಟಿ ಇಸ್ ಡನ್ ಆನ್ ಅಮಾವಾಸ್ಯ ಅಂಡ್ ಪೌರ್ಣಮಿ ಡೇಸ್. ಹೇಳಿ ಅರ್ಜುನ್. ಅಣ್ಣ ಇನ್ನೇನ್ ಪ್ರಶ್ನೆ ಇಲ್ಲ ಅಲ್ಲ ಅರ್ಜುನ್ ಅಣ್ಣ? ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಓಕೆ ಧನ್ಯವಾದಗಳು ಅಣ್ಣ. ಅಣ್ಣ ಈಗ ಒಂದು ಪ್ರಶ್ನೆ ಬಂದಿದೆ ಅಣ್ಣ. ನನ್ ಆಫ್ ಮೈ ವರ್ಕ್ ಈಸ್ ಗೆಟಿಂಗ್ ಸಕ್ಸಸ್ಫುಲ್, ಪ್ಲೀಸ್ ಗಿವ್ ಮೀ ಸಮ್ ಸೊಲ್ಯೂಷನ್ ಅಂಡ್ ಗೈಡ್ಲೈನ್ಸ್ ಅಂತ ಕೇಳಿದ್ದಾರೆ ಅಣ್ಣ. Catch out of Guru, surrender to him, pray to him, do meditate on him, put your problem to him, he will make it successful. ನಾನು ಹೇಳಿದ್ನಲ್ಲ, ಶ್ರೀ ಕೃಷ್ಣ ಕಾನ್ಶಿಯಸ್, ಫಾಲೋ ದಟ್ ಫಾರ್ಮುಲಾ, ಎಸ್ they ಅಣ್ಣ, will come out successful. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಈಸ್ ಇಟ್ ಟ್ರೂ ದಟ್ ಇಫ್ ವಿ ಡೈ ವಿತೌಟ್ ರಿಮೂವಿಂಗ್ ಬ್ಲಾಕ್ ಮ್ಯಾಜಿಕ್ ಎಫೆಕ್ಟ್ಸ್ ಇಟ್ ವಿಲ್ ಕಂಟಿನ್ಯೂ ಟು ಅವರ್ ನೆಕ್ಸ್ಟ್ ಲೈಫ್? No, that black magic will affect your physical body. In this birth, the Atma comes out, it goes and takes another birth. It will not continue more. Only your karma, what you do, that continues. ಓಕೆ, ಧನ್ಯವಾದಗಳು ಅಣ್ಣ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ವಿಡಿಯೋದಲ್ಲಿ ಕೈ ಎತ್ತಿ. Everybody is busy in festival today. I think so. ಅಣ್ಣ ಇನ್ನೊಂದು ಪ್ರಶ್ನೆ ಬಂದಿದೆ. ಐ ಥಿಂಕ್ ನಮಸ್ಕಾರ ಅಣ್ಣ, ಹೌ ಡಿಡ್ ವಿ ಕಮ್ ಟು ಅರ್ತ್ ಅಂತ. Ask them to see the website wherein the Descent of Atma episode is there. They will get the answer. ಎಸ್ ಅಣ್ಣ. ಅಣ್ಣ ಋಷಿಗಳ ಮಾರ್ಗ .com ಅಂತ ಒಂದು ವೆಬ್ಸೈಟ್ ಇದೆ ಅಣ್ಣ. ಅದರಲ್ಲಿ ಅಸೆಂಟ್ ಆಫ್ ಆತ್ಮ ದ ಸೋಲ್ ಆತ್ಮ ಅಂದ್ಬಿಟ್ಟು ಒಂದು ಸೀರೀಸ್ ಇದೆ. ಅದನ್ನ ನೀವು ಓದಿದ್ರೆ ನಿಮ್ಗೆ ಕ್ಲೀನ್ ಆಗಿ ಎಲ್ಲಾ ಡೀಟೇಲ್ ಅಲ್ಲಿ ಅರ್ಥ ಆಗುತ್ತೆ ಅಣ್ಣ. ಧನ್ಯವಾದಗಳು ಅಣ್ಣ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. ಅಣ್ಣ ಮಾತಾಡಿ ಅಣ್ಣ, ಅನ್ಮ್ಯೂಟ್ ಮಾಡಿ ಅಣ್ಣ. ನಮಸ್ತೆ ಅಣ್ಣ. ಹೇಳಿ ಅಣ್ಣ, ಅದು ನೆಗೆಟಿವ್ ದೃಷ್ಟಿ ತೆಗೆಯೋದಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಇದನ್ ಮಾಡಿ ಅಂತ ಹೇಳಿದ್ರೆ, ಅದೇನೋ ಹೇಳಿದ್ರಿ ಅಂತ ಗೊತ್ತಾಗಿತ್ತು. ಅಲ್ಲ, ನೆಗೆಟಿವ್ ಇದು ಏನಾದ್ರು ಆತರ ನಿಮ್ಗೆ ಇದ್ರೆ ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ 48 ದಿವಸ ಅಲ್ಲಿ ತುಳಸಿ ಕೈನಲ್ಲಿ ಇಟ್ಕೊಂಡು ಅವ್ರನ್ನ ಪ್ರದಕ್ಷಿಣೆ ಮಾಡಿ. ಸಾಧ್ಯ ಆದ್ರೆ ಹನುಮಾನ್ ಚಾಲಿಸ್ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ, ಇಲ್ಲ ಅಂದ್ರೆ ಸಿಂಪಲ್ ಆಗಿ ರಾಮ ರಾಮ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ ತಗೊಂಡೋಗಿ ಆ ತುಳಸಿ ಅವ್ರ ಪಾದಕ್ಕೆ ಇಟ್ಬಿಡು, ಆ ತುಳಸಿನ ಸೇವೆ ಮಾಡಿ. ಬೆಳಗೊತ್ತು ಮಾಡಿದ್ರೆ ಅಲ್ಲಿ ಅಭಿಷೇಕ ಮಾಡ್ತಾರೆ ಆಂಜನೇಯನ್ಗೆ. ಆ ತೀರ್ಥ ತಗೊಂಡು ಸೇವೆ ಮಾಡ್ಬಿಟ್ಟು ನಿಮ್ ಮನೆ ಮೇನ್ ಡೋರ್ ನಲ್ಲಿ ಆ ತೀರ್ಥ ಹಾಕಿ, ಆಮೇಲೆ ಹಸುದು ಗಂಜಲ ತಗೊಂಡ್ ಬನ್ನಿ ನಿಮ್ ಮನೆ ಡೋರ್ ನಲ್ಲಿ ಹಾಕಿ. ಆಮೇಲೆ ಸ್ನಾನ ಮಾಡುವಾಗ ಏನ್ ಮಾಡಿ, ಅರ್ಶನ ಒಂದು ರೋಸ್ಟ್ ಒಂದು ಪಿಂಚು ಹಾಕಿ ಹರಿ ಓಂ ಅಂತ 3 ಸತಿ ಹೇಳಿ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ ಬೆಳಗೊತ್ತು ಎದ್ದಿದ್ದೆ ಸ್ನಾನ ಮಾಡ್ಬಿಟ್ಟು ಸೂರ್ಯನಾರಾಯಣ ನೋಡ್ಕೊಂಡು ಓಂ ಸೂರ್ಯನಾರಾಯಣ ಅಂತ ಹೇಳ್ಬಿಟ್ಟು ಆತ್ಮ ಪ್ರದಕ್ಷಿಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ 12 ಸತಿ ಡೈಲಿ ಫಾರ್ 48 days. You will get rid of this evil effect. ನಮಸ್ತೆ ಅಣ್ಣ. ಮಾಡ್ಕೋಬೇಕು, ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು.
then you will overcome all these things. ಆಯ್ತು ನಮಸ್ತೆ ಅಣ್ಣ. ಅಣ್ಣ ಒಂದು ಅಣ್ಣ ಪ್ರಶ್ನೆ ಕೇಳಿದ್ದಾರೆ. Hmm. ಅಣ್ಣ, ಹೌ ಟು ಕಂಪ್ಲೀಟ್ ಭಾಗವತ್ ಸಪ್ತಾಹ within a week? I mean, how many pages per day should be read? Anna, please guide me. I completed around 200 pages in 2 days. ಇವ್ರು ಭಾಗವತ ಸಪ್ತಾಹ ಮಿಡ್ಲ್ ಅಲ್ಲಿ ಇದ್ದಾರೆ, ಅದಕ್ಕೆ ಗೈಡೆನ್ಸ್ ಕೇಳ್ತಾ ಇದಾರೆ ಅಣ್ಣ. Per day they will have to read 350 pages. Avagli it is possible. They will have to get up in the morning 3:30, read for 3 hours, take a break for 15 minutes, then again read, again take break. Like that up to 11:45 they should read. Each 7 days they will have to read. Each day they should finish 350 to 400 pages. Then they can finish the Srimad Bhagavatam Saptaha. ಓಕೆ, ಧನ್ಯವಾದಗಳಣ್ಣ. ಬೇರೆ ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬಿಡಿ ಅಣ್ಣ. ನೀವು ಸಪ್ತಾಹ ಮಾಡ್ತಾ ಇದ್ದೀರಿ. ಓಕೆ, ಈಗ ಗ್ಯಾಲರಿ ಮೋಡಲ್ ಇದೀವಿ. ಬೇರೆ ಇನ್ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಅಣ್ಣ, ಒಂದ್ ಪ್ರಶ್ನೆ ಬಂದಿದೆ. ನಮಸ್ತೆ ಅಣ್ಣ. How much ever we earn money, it's not getting enough, and we are getting so much of trouble because of lack of money. We are not able to do any of the work. How much money is coming to the, whatever money is coming to us, same way it is going away too. Please suggest any of the solutions ಅಂತ ಕೇಳಿದ್ದಾರೆ. ಅಮ್ಮ, ಆಲ್ರೆಡಿ ಒಬ್ಬರಿಗೆ ಹೇಳಿದೀವಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನ್ ಮಾಡ್ಬೇಕಂತ, ಅದನ್ನೇ ಅವ್ರು ಫಾಲೋ ಮಾಡ್ಲಿಮ್ಮ. ಓಕೆ, ಧನ್ಯವಾದಗಳಣ್ಣ. ಅನಿತಾ ಅಕ್ಕ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ನಮಸ್ತೆ ಅಣ್ಣ. ಹಲೋ ನಮಸ್ಕಾರ ಹಲೋ. ಅಕ್ಕ, ನೀವು ಒಂಚೂರು ಜೋರ್ ಮಾತಾಡಿ ಅಕ್ಕ. ನಾನ್ ಜೋರ್ ಮಾತಾಡ್ತಿದೀನಿ. ಇಲ್ಲಿ ಗಣೇಶ ವಿಸರ್ಜನೆ ನಡೀತಾ ಇರೋದ್ರಿಂದ ಸ್ಪೀಕರ್ ಹಾಕಿದ್ದಾರೆ, ಅದಕ್ಕೆ ಸ್ವಲ್ಪ ನಿಮಗ್ ತೊಂದ್ರೆ ಆಗ್ಬೋದು ಓಕೆ ಅಣ್ಣ, ಅಕ್ಕ, ಕ್ಷಮೆ ಮಾತಾಡಿ ಇರ್ಲಿ. ಅಕ್ಕ, ಮಾತಾಡಿ ಅಕ್ಕ. ಓಕೆ ಅಣ್ಣ, ಏನು ಅಂದ್ರೆ ನಾನು ಮತ್ತೆ ನಮ್ಮ ಯಜಮಾನ್ರು ನಾನು ನಿಮಗೆ ಮೆಸೇಜ್ ಮಾಡಿದ್ದೆ. ನಾವು ಉಡುಪಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಟಿಕೆಟ್ಸ್ ಎಲ್ಲ ಬುಕ್ ಆಗಿತ್ತು. ಅವತ್ ಹೋಗೋ ದಿವಸ ನಾನು ನಿಮಗ್ ಮೆಸೇಜ್ ಮಾಡಿದೆ, ನನ್ ಡೌಟು ಕೇಳಿದೆ. ನೀವು ಹೋಗ್ಬಿಟ್ಟು ಬನ್ನಿ ಅನ್ನೋ ತರ ಒಂದು ಮೆಸೇಜ್ ನನಗೆ ರಿಪ್ಲೈ ಕೊಟ್ರಿ. ಬಟ್ ಏನಾಯ್ತು ಅಂದ್ರೆ ಮತ್ತೆ ನಾವು ತುಂಬಾ ದೊಡ್ಡ ಜಗಳ ಮಾಡಿ ಅವತ್ತು ನಾವು ಹೋಗಕ್ಕೆ ಆಗ್ಲಿಲ್ಲ. ಟಿಕೆಟ್ ಎಲ್ಲ ಬುಕ್ ಆಗಿತ್ತು, ಅಲ್ಲಿ ನಮಗೆ ರೂಮ್ ಎಲ್ಲ ಬುಕಿಂಗ್ ಮಾಡ್ಕೊಂಡಿದ್ವಿ. ಬಟ್ ಈ ರೀತಿ ಆಗಿ ತುಂಬಾ ಮೈಂಡ್ ಸ್ಪಾಯ್ಲ್ ಆಗಿ ನಂದು ಮತ್ತೆ ನಮ್ಮ ಯಜಮಾನ್ರಿಗೆ ನಾವು ಹೋಗಕ್ ಆಗ್ಲೇ ಇಲ್ಲ ಅಂತ ನಂಗೆ ತುಂಬಾ ಬೇಜಾರಾಗಿದೆ. ಯಾಕೆ ಅಂತ ಗೊತ್ತಾಯಿಲ್ಲ. ನಾನು ಆಕ್ಚುಲಿ ಭಾಗವತ ಸಪ್ತಾಹ ಮಾಡಿದಾಗ ಇದನ್ನ ಸ್ವಲ್ಪ ಇಟ್ಕೊಂಡಿದ್ದೆ. ಭಾಗವತ ಸಪ್ತಾಹ ಮುಗಿದ್ಮೇಲೆ ಕೃಷ್ಣ ಬಂದು ನಿನ್ ದರ್ಶನ ಮಾಡ್ತೀನಿ ತಂದೆ ಅಂತ ಹೇಳಿ, ಬಟ್ ಹೋಗಕ್ ಆಗ್ಲಿಲ್ಲ. ನನಗೆ ತುಂಬಾ ಬೇಜಾರ. ಅಲ್ಲ, ನೀವು ಒಂದು ಸಂಕಲ್ಪ ಮಾಡ್ಕೊಳ್ಳಿಮ್ಮ, ಶ್ರೀ ಕೃಷ್ಣನ್ಗೆ ಹೋಗ್ಬೇಕು ಅಂತ ಆಯ್ತಾ ಮಾಡ್ಕೊಂಡು 24 minutes ರಾಧೆ 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 ಅಂತ ಧ್ಯಾನ ಮಾಡಿ ಆ ತಾಯಿನ ಮಾಡ್ಬಿಟ್ಟು ಆ ತಾಯಿನ ಬೇಡ್ಕೊಳ್ಳಿ. ನಾನು ಉಡುಪಿಗೆ ಹೋಗಿ ಶ್ರೀ ಕೃಷ್ಣ ದರ್ಶನ ಮಾಡ್ಬೇಕು, ಸ್ವಲ್ಪ ನನಗೆ ಅನುಕೂಲ ಮಾಡ್ಕೊಡಿ ಅಂತ ಅನುಕೂಲ ಮಾಡ್ಕೊಡ್ತಾರೆ. ಓಕೆ, ಧನ್ಯವಾದಗಳು ಅಕ್ಕ. ಅಣ್ಣ, ಇನ್ನೊಂದು ಪ್ರಶ್ನೆ ಇದೆ. ನಮಸ್ಕಾರ ಅಣ್ಣ. ಹೌ ಡಿಡ್ ಅಮರಾಸ್ ಬಾಡಿ ಶೂಟ್ ಔಟ್? ಹೌ ವಾಸ್ ದ ನೇಚರ್ ಅಟ್ ದಟ್ ಡೇ ಅಂತ ಕೇಳಿದ್ದಾರೆ. At that time no one was there. At that time only his wife and his wife's sister were there, and he casually left the body. Okay. He did not shoot out. Up to 1:30 on that day, myself and Anand were there. We were speaking to him. Then just before going, he said, if nothing happens, don't worry, I'll be coming back in 2042. We will continue the work. Then we went to our house. 3:30 we got a message. He has left the body. Okay, ಧನ್ಯವಾದಗಳು. ಇನ್ನೊಂದು ಪ್ರಶ್ನೆ ಇದೆ. ನಮಸ್ತೆ ಅಣ್ಣ. ಇವಾಗ ನಡೀತಿರೋ ಎಲ್ಲಾ ಜನರ ಜೀವನ ಕರ್ಮಾನುಸಾರವಾಗಿ ನಡೆಯುತ್ತಿದ್ಯಾ, ಅಥವಾ ಕಷ್ಟಕರ ಜೀವನ ನಡೆಸುತ್ತಿರೋರು ಎಷ್ಟೋ ಜನರಿಗೆ ಜಾತಕ ಜ್ಯೋತಿಷ್ಯ ಅನ್ನೋದು ಉಪಯೋಗ ಆಗುತ್ತಾ ಇದೆಯಾ ಅಂತ ಕೇಳಿದ್ದಾರೆ.
ಈಸ್ ಅಸ್ಟ್ರಾಲಜಿ ಯೂಸ್ಫುಲ್ ಆರ್ ಕರ್ಮ ಮಾತ್ರ ನಡೀತಾ ಇದೆಯಾ? Actually speaking, as per karma only, your jivana goes. Astrology is not that perfect, Amma, because the time, place of birth should be perfect. Then only the horoscope can be casted and the prediction can be made properly. Artha aitra? This is one of the most critical thing which many of them miss it. ಧನ್ಯವಾದಗಳು. ಶಶಿ ಅಣ್ಣ ಮಾತಾಡಿ. ನಮಸ್ಕಾರ Namaskar. ಅಣ್ಣ ಮೇಡಮ್ ಮಾತಾಡಿದ್ರು ಒಂದು 25th ಅಣ್ಣ, ಶಶಿ ಅಣ್ಣ ಒಂದೇ ನಿಮಿಷ, ಎಕೋ ಬರ್ತಾ ಇದೆ. ಯಾರಾದ್ರೂ 2 ಡಿವೈಸ್ ಇಂದ ಅಟೆಂಡ್ ಮಾಡ್ತಿದ್ರ ಅಥವಾ ಫ್ಯಾಮಿಲಿಯಲ್ಲಿ ಪಕ್ಕ ಕೂತ್ಕೊಂಡು ಅಟೆಂಡ್ ಮಾಡ್ತಾ ಇದ್ರೆ ದಯವಿಟ್ಟು ಯಾರಾದ್ರೂ ಲಾಗೌಟ್ ಆಗಿ. ಮೇಡಮ್ ಅಲ್ಲಿಂದಲೂ ಎಕೋ ಬರ್ತಿದೆ, ಹೌದು ಅಲ್ಲಿಂದಲೂ ಎಕೋ ಬರ್ತಿದೆ. ಈಗ ಸರಿಗಿದೆ ಅಣ್ಣ. 25th ಡಿಸೆಂಬರ್ ಮಾಡೋಣ. ಲಾಸ್ಟ್ ಇಯರ್ 25th ಡಿಸೆಂಬರ್ ಹೌದು ಹೌದು 1 year celebrate ಅದಕ್ಕೆ ಮಾಡೋಣ. 25th ಡಿಸೆಂಬರ್ ಮೈಸೂರಲ್ಲಿ ಯಾವ ಪ್ರತಿ ಇಯರ್ ಆತರ ಮಾಡೋಣ ಅಂತ ಕೇಳೋಣ. ಆ ತರ ಇಲ್ಲ ಸರಿಯಾಗಿ ಕೇಳಿಸಿದ ಹೇಳಿ. 25th ಡಿಸೆಂಬರ್ ಲಾಸ್ಟ್ ಇಯರ್ ಮೈಸೂರಲ್ಲಿ ಮಾಡಿದ್ರಿ, ಹೌದು ಈಗಲೂ 25th ಡಿಸೆಂಬರ್ ಮಾಡೋಣ ಅಂತ ಡೇಟ್ ಮಾಡೋಣ. ನೋಡಿ ಯಾವ್ದಾದ್ರು ಒಂದ್ ಒಳ್ಳೆ ಜಾಗ ನೋಡಿ ಮಾಡೋಣ. ಅದು ಮಾಡ್ತೀವಣ್ಣ. ಇದನ್ನ ಡೇಟ್ ಕನ್ಫರ್ಮ್ ಡೇಟ್ ಇರುತ್ತೆ 25th ಕನ್ಫರ್ಮ್ಡ್ ಮೈಸೂರಲ್ಲಿ ಮಾಡ್ಬೋದು ಅಂತ. ನವೆಂಬರ್ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಗ್ರೂಪ್ ನಲ್ಲಿ ಹಾಕ್ತಿವಿ. ಸೊ ಯಾರ ಸರಿ. ಇಂಟ್ರೆಸ್ಟ್ ಇದ್ದಾರೆ ಅವ್ರವ್ರ ಹೆಸರು ಕೊಡ್ಲಿ. ಅದು ಏನಾಗ್ತದೆ ನೋಡಿ ಪಾರ್ಟಿಸಿಪೇಟ್ ಅಂಡ್ ವಿಲ್ ಬ್ರಿಂಗ್ ಇಟ್ ಔಟ್ ಸಕ್ಸಸ್ಫುಲಿ. 25th ಡಿಸೆಂಬರ್ ಮಾಡೋದಲ್ಲ ಅಣ್ಣ? ಮಾಡೋಣ ಖಂಡಿತ. ಇಟ್ ಇಸ್ ಡಿಸೈಡೆಡ್. ನೀವು ಜಾಗ ಹುಡ್ಕೋಕ್ ಮುಂಚೆ ನಾನು ಮಾಡ್ತೀನಿ. ಬೇಡ್ಕೊಳ್ಳಿ, ಹತ್ತಿರ ಮಹರ್ಷಿನ ಬೇಡ್ಕೊಳ್ಳಿ, ಆಮೇಲೆ ಶ್ರೀ ಕೃಷ್ಣನ ಬೇಡ್ಕೊಂಡು ಹೋಗಿ. ಯು ವಿಲ್ ಗೆಟ್ ಎ ನೈಸ್ ಪ್ಲೇಸ್. ಸಿಟಿನಲ್ಲೇ ಉಡುಪಿ ಕೃಷ್ಣ ಅಂತ ಇದೆ, ಅದು ಬಿಟ್ರೆ ಇಲ್ಲಿ ರಾಮ ಮಂದಿರ ಇದೆ ಅಣ್ಣ, ನೋಡಿ ಲೋಕಾಭಿರಾಮ ಅಂತ. ಎರಡು ಬೆಟರ್ ಇದೆ, ಹತ್ರ ಇದೆ ಎಲ್ರಿಗೂ. ನೀವು ಅವ್ರನ್ನ ಬೇಡ್ಕೊಂಡು ಹೋಗಿ ಅವ್ರು ಸೆಲೆಕ್ಟ್ ಮಾಡಿ ಕೊಡ್ತಾರೆ ನಿಮ್ಗೆ ಒಳ್ಳೆ ಜಾಗ. ನಮಸ್ಕಾರ. ತುಂಬಾ ಥ್ಯಾಂಕ್ಸ್. ಕೃಷ್ಣ ಅರ್ಪಣ ವಸ್ತು. ಬೇರೆ ಯಾರಿಗಾದ್ರೂ ಅಣ್ಣ ಮಾತಾಡಿ. ನಮಸ್ತೆ ನಮಸ್ತೆ ಬಾ ಹೇಳಿ. ಅಣ್ಣ, ನಮ್ಮ ಜಾಗ ಸ್ವಾಮಿಯರ್ ಜಾಗ ಅಣ್ಣ. ಅದು ನಾವು ಮನೆ ಕಟ್ಸಕ್ಕಿಂತ ತಗೊಂಡಿರೋದು. ಪಕ್ಕಕ್ಕೆ ದೇವಸ್ಥಾನ ಇದೆ. ಒಳ್ಳೇದ್ ಬಿಡಿ. ಅದು ಪಕ್ಕಕ್ಕಿದ್ರೆ ಇರ್ಬಾರ್ದು, ಸ್ವಾಮಿಯರ್ ಜಾಗ ಯೂಸ್ ಮಾಡ್ಬಾರ್ದು ಅಂತ. ಇಲ್ಲ, ಪಕ್ಕ ದೇವಸ್ಥಾನ ಅಂದ್ರೆ ನಿಮ್ಗೇನ್ ಆಗಲ್ವಲ್ಲ, ನಿಮ್ಗೇನ್ ತೊಂದ್ರೆ ಇಲ್ಲ. ಸ್ಮಶಾನ ಇರ್ಬಾರ್ದು. ಕಳಸದ್ ನೆರಳು ಬೀಳ್ಬಾರ್ದು ಹಿಂಗಂತ ಇದಾರೆ. ಇಲ್ಲಪ್ಪ ಅದೆಲ್ಲ ಏನಿಲ್ಲಪ್ಪ. ಆತರ ಏನು ಅಣ್ಣ ಮನೆ ಕಟ್ಟಿಸೋಣ ಅಲ್ಲಿ. ಇದು ನಮ್ಮ ಗುರು ಅಮರವ್ರನ್ನ ಬೇಡ್ಕೊಳ್ಳಿ, ಅತ್ರಿ ಮನುಷ್ಯನ ಬೇಡ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಈ ತರ ಕಟ್ತಾ ಇದ್ದೀನಿ, ದಯವಿಟ್ಟು ನೀವು ಜೊತೆನಲ್ಲಿದ್ದು ನಮ್ಗೆ ಫಿನಿಶ್ ಮಾಡಕ್ಕೆ ಅವಕಾಶ ಕೊಡಿ ಅಂತ. ಅವ್ರು ಅದು ನೋಡ್ಕೊಂಡು ನಿಮ್ಗೆ ಅನುಗ್ರಹ ಮಾಡ್ತಾರೆ. ಕ್ಲೀನ್ ಆಗಿ ನಿಮ್ಗೆ ಮನೆ ಫಿನಿಶ್ ಆಗ್ತದೆ. ಆ ದೇವಸ್ಥಾನ ಯಾರು ಇರೋದಲ್ಲಿ ದೇವರು? ಹುಚ್ಚೇಶ್ವರ ಸ್ವಾಮಿ. ಹುಚ್ಚೇಶ್ವರ ಸ್ವಾಮಿ ಗದ್ದಿಗೆ. ವೆಂಕಟೇಶ್ವರ ಅಲ್ಲ ಹುಚ್ಚೇಶ್ವರ. ಅಂದ್ರೆ ಈಶ್ವರ. ಅದು ಒಬ್ರು ಶರಣ್ರಿ ಅವ್ರನ್ನ ಅಲ್ಲಿ ಇದನ್ನ ಮಾಡಿದ್ದಾರೆ. ಸರಿ, ಅವರು ದೇವಸ್ಥಾನ ಒಳಗಡೆ ಹೋಗಿ ಆ ಶರಣರ ಹತ್ರ ಧ್ಯಾನ ಮಾಡಿ ಅವ್ರೊಂದು ಬ್ಲೆಸ್ಸಿಂಗ್ಸ್ ತಗೊಳ್ಳಿ. ಈ ತರ ನಾನು ಕಟ್ತಾ ಇದ್ದೀನಿ, ದಯವಿಟ್ಟು ನೀವು ನನಗೆ ಹೆಲ್ಪ್ ಮಾಡಿ ಅಂತ ಬೇಡ್ಕೊಳ್ಳಿ ಫಸ್ಟ್ ಅವ್ರ ಹತ್ರ. ಆಮೇಲೆ ನಮ್ಮ ಇವ್ರ ಹತ್ರ ಕಳ್ಕೊಳ್ಳಿ. ಓಕೆ ಸರ್, ನಮಸ್ತೆ. ನಮಸ್ಕಾರ. ಅಣ್ಣ ಮುಂದಿನ ಪ್ರಶ್ನೆ, ಈಸ್ ಇಸ್ರೇಲ್ ವಾರ್ ಸ್ಟಾರ್ಟೆಡ್, ವಿಲ್ ದಿಸ್ ಲೀಡ್ ವರ್ಲ್ಡ್ ವಾರ್ 3? ಖಂಡಿತ ಅಮ್ಮ. ಆಫ್ಟರ್ ಮಾರ್ಚ್ 2025 Saturn will come in conjunct with Rahu, then the third world war will start.
Next question how we can identify a spiritual person. ಅಲ್ಲ ಇದು ವಾಯ್ಸ್ ಸರಿಗಿಲ್ಲ ಪವಿತ್ರ ಹೇಳಿ. How can we identify any spiritual person? You should evolve yourselves first. You should qualify yourself. You should have a spiritual maturity. Then only you can identify that person he is spiritual ಅಂತ. ಫಸ್ಟ್ ನೀವು ತಯಾರಿ ಮಾಡ್ಕೋಬೇಕು. ನೀವು ಅರ್ಥ ಆಯ್ತಾ? Okay, ಧನ್ಯವಾದ. They will not show themselves publicly. Actual spiritual personalities will be secret and they'll be secluded places. You will have to go in search of them.